हाय फ्रेंड्स, एसजीटी मोबाइल रिपेयर एंड ट्रेनिंग इंस्टीट्यूट के निम्मेलरिಗೂ स्वागत। मेरा सभी भाइयों को एसजीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास मोबाइल आया M11 ಸ್ಯಾಮ್ಸಂಗ್ M11 ಒಂದು ಮೊಬೈಲ್ ಬಂದಿದೆ ನನ್ನ ಹತ್ರ। ಸೊ ಇದರ ಪ್ರಾಬ್ಲಮ್ ಏನಂದ್ರೆ ಸೆಟ್ ನಾನು ಆನ್ ಮಾಡ್ತೀನಿ, ಸೆಟ್ ಆನ್ ಆಗ್ತಾ ಇದೆ, M11 ಅಂತ ಸ್ಯಾಮ್ಸಂಗ್ M11 ಅಂತ ತೋರಿಸ್ತಾ ಇದೆ। ಇದಾದ್ಮೇಲೆ ನೋಡೋಣ ಸೆಕೆಂಡ್ ಲೋಗೋ ಬರುತ್ತಾ ಅಂತ। कंप्लेंट अंदर रीस्टार्ट है कि इसका कंप्लेंट क्या है, रीस्टार्ट है। देखो सेकेंड लोगो आ चुका है, ऑफ हो गया। मತ್ತೊಂದು ಸರಿ ಬ್ಯಾಟರಿ ತೆಗೆದು ಬ್ಯಾಟರಿ ತೆಗಿಯಲ್ಲ ನಾನು, ಹಂಗೆ ಇದನ್ನ ಚಾರ್ಜಿಂಗ್ ಚುಚ್ತಾ ಇದ್ದೀನಿ। ಚಾರ್ಜಿಂಗ್ ಅಲ್ಲಿ ಇದರ ಏನ್ ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೂಡ ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತಾನು ತೋರಿಸುತ್ತೆ, ಏನು ಇದರಲ್ಲಿ ಪ್ರಾಬ್ಲಮ್ ಇಲ್ಲ। ಆದ್ರೆ ಸೆಟ್ ನ ಆನ್ ಮಾಡಿದ್ರೆ ನೋಡಿ ಎಷ್ಟು ಪರ್ಸೆಂಟ್ ಇದು, 66% ಬ್ಯಾಟರಿ ಇದೆ ಅಂತ ಕೂಡ ತೋರಿಸ್ತದೆ। ಸೆಟ್ ನ ನಾನು ಆನ್ ಮಾಡ್ತಾ ಇದ್ದೀನಿ ಸೆಟ್ ನ ಆನ್ ಮಾಡ್ತಾ ಇದ್ದೀನಿ, ಆದ್ರೆ ಸೆಕೆಂಡ್ ಲೋಗೋದಲ್ಲಿ ಇದೇನಾಗುತ್ತೆ, ಆಫ್ ಆಗುತ್ತೆ। M11 ಸ್ಯಾಮ್ಸಂಗ್ M11 ಅಂತ ತೋರಿಸ್ತಾ ಇದೆ, ಮತ್ತೆ ಸೆಕೆಂಡ್ ಲೋಗೋದಲ್ಲಿ ಇದು ಆಫ್ ಆಗುತ್ತೆ। ಇದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ಸೊ CPMNC ನ ರೀಕಾಲ್ ಮಾಡ್ತಾರೆ। ಸೊ ಕಸ್ಟಮರ್ ಸೈಡ್ ಇಂದ ಬಂದಿರೋದು ನನಗೆ, ಅಂದ್ರೆ ನಮ್ಗೆ ಡೀಲರ್ ಸೈಡ್ ಇಂದ ಬಂದಿರೋದು ನೋಡಿ, ಸೆಕೆಂಡ್ ಲೋಗೋ ಕರೆಕ್ಟ್ ಆಗಿ ಆಫ್ ಆಗ್ತದೆ। ಸೊ ಡೀಲರ್ ಸೈಡ್ ಇಂದ ಬಂದಿರೋದು, ಇವರು ಅದೇ ಮಾಡಿದ್ದಾರೆ ಏನ್ ಮಾಡಿದ್ದಾರೆ, CPU ನ ರೀಕಾಲ್ ಮಾಡಿದ್ದಾರೆ। ನೋಡೋಣ ಒಂದ್ಸಲಿ ಇದು ಎಲ್ಲಿಂದ ಬಗೆಹರಿಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ। ಇಂಪಾರ್ಟೆಂಟ್ ಟಾಪಿಕ್ ಲೋಗೋ ರೀಸ್ಟಾರ್ಟ್, ಆಲ್ರೆಡಿ ನಮ್ಮ ಸ್ಟೂಡೆಂಟ್ಗಳಿಗೆ ಗೊತ್ತಿದ್ದೇ ಇರುತ್ತೆ ಹೇಗಾಗುತ್ತೆ ಅಂತ। ನಾನು ಹೊಸದಾಗಿ ಇದನ್ನ ಒಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನೋಡಿ। ಇದು ಕೂಡ ಇವರು ಇಲ್ಲಿ CPMNC ನ ರೀಕಾಲ್ ಮಾಡಿದ್ದಾರೆ, ಆಲ್ರೆಡಿ CPMNC ನ ರೀಕಾಲ್ ಮಾಡಿದ್ದಾರೆ। ನಾನು ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ। ಸೊ ಇವಾಗ ನೋಡಿ, ಇದು CPU ಮತ್ತೆ EMNC ಇವರು ಕೂಡ ರೀಕಾಲ್ ಮಾಡಿದ್ದಾರೆ। ಆಫ್ಟರ್ CPU EMNC ರೀಕಾಲ್ ಇದ್ರ ಕಥೆ ಏನು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ। ಫ್ರೆಶ್ ಇದೆ ಮದರ್ ಬೋರ್ಡ್, ಎರಡು ಕೂಡ ಎಲ್ಲೂ ಕೂಡ ಏನಾಗಿಲ್ಲ, ಓಪನ್ ಆಗಿಲ್ಲ। ಇಲ್ಲಿ ನೋಡಿ, ಎಲ್ಲೂ ಏನು ಓಪನ್ ಆಗಿಲ್ಲ। ಸೊ ಮದರ್ ಬೋರ್ಡ್ ಏನಿದೆ, ಫ್ರೆಶ್ ಇದೆ ನೋಡಿ, ಮದರ್ ಬೋರ್ಡ್ ಫುಲ್ ಫ್ರೆಶ್ ಇದೆ। ಸೊ ಎಲ್ಲೂ ಯಾರು ಶೀಲ್ಡ್ ಗೀಲ್ಡ್ ಏನು ಓಪನ್ ಮಾಡಿಲ್ಲ, ಬ್ಯಾಕ್ ಸೈಡ್ ಕೂಡ ಯಾವುದೇ ಶೀಲ್ಡ್ ಓಪನ್ ಆಗಿಲ್ಲ, ಬಟ್ CPMNC ಮಾತ್ರ ರೀಕಾಲ್ ಆಗಿದೆ, CPMNC ಮಾತ್ರ ರೀಕಾಲ್ ಆಗಿದೆ। ಈ ಕೇಸಸ್ ಅಲ್ಲಿ ನಾವ್ ಏನ್ ನೋಡ್ಬೇಕು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ। सो इवाग ना शील्ड ओपन मारना, हमने क्या करेंगे, इसका शील्ड को ओपन करेंगे, क्योंकि है ना शील्ड अभी ओपन नहीं किया हुआ, खाली EMMC CPU को इन्हें रिकॉल करके मेरे पास भेज चुका है। CPU ಮತ್ತೆ EMMC ನ ರಿಕಾಲ್ ಮಾಡಿ ನನ್ನ ಹತ್ರ ಕಳಿಸಿದ್ದಾರೆ। ಸೊ ನೋಡೋಣ ಏನಾಗುತ್ತೆ ಅಂತ। ನಾನು ಇದ್ರ ಶೀಲ್ಡ್ ಏನು ಓಪನ್ ಇಲ್ಲ, ಬಟ್ ನಾನೇ ಇವಾಗ ಏನ್ ಮಾಡ್ತೀನಿ, ಇದ್ರ ಶೀಲ್ಡ್ ನ ಓಪನ್ ಮಾಡ್ತಾ ಇದ್ದೀನಿ। इसका शील्ड ओपन नहीं है, क्योंकि ना इसका CPM से रिकॉल करने से सभी प्रॉब्लम क्लियर नहीं होता। बरी CPMNC रिकॉल ಮಾಡಿಕೊಳ್ಳೆ ಏನಾಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಟ್ರೇಸಿಂಗ್ ಮಾಡಬೇಕಾಗುತ್ತೆ। ಸೊ ನಾನು ಇಲ್ಲಿ ಶೀಲ್ಡ್ ನ ಓಪನ್ ಮಾಡ್ತಾ ಇದ್ದೀನಿ, ಶೀಲ್ಡ್ ನ ಓಪನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ। ಬನ್ನಿ ಲೈವ್ वीडियो ಮಾಡ್ತಾ ಇದ್ದೀನಿ, ಇದು ಏನಾಗುತ್ತೆ ಅಂತ ट्रेसिंग चेक ಮಾಡಿ। इसको लाइव वीडियो कर रहा हूँ, देखेंगे क्या होता है। इसका M11 का मैंने बिटमैप ओपन करके रखा हुआ, ये इजी तरीका आपको बता रहा। ये तरीका आपको कन्फर्म होने के लिए आपको स्कीमेटिक आना जरूर है। ಈ ತರ ನೀವು ಚೆಕ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಸ್ಕೀಮೆಟಿಕ್ ಬರೋದು ಇಂಪಾರ್ಟೆಂಟ್। ಸೊ ನೋಡಿ, ನಾನು ಒಂದೊಂದೇ ಲೈನ್ ನ ಏನ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ। ಸೊ ನೋಡಿ, ಬಿಟ್ ಮ್ಯಾಪ್ ಇದ್ರೆ ಅಂತೂ ತುಂಬಾ ಈಜಿ, ಬಿಟ್ ಮ್ಯಾಪ್ ಇಲ್ಲ ಅಂದ್ರೂ ಸ್ಕೀಮೆಟಿಕ್ ಮುಖಾಂತರ ಇದೇ ತರ ಕೆಲಸ ಕೂಡ ಮಾಡಬಹುದು। स्कीमेटिक नहीं है तो भी ऐसा ही काम कर सकते हैं। बिट मैप रहे तो बहुत इजी हो जाता है। बिट मैप में किधर किधर जा रहा है, कोई शॉर्टिंग है क्या पावर एसी के अंदर, हम पहले चेक करना जरूरी पड़ता है, ये वाला कंडीशन है। सो पहले इसका मैंने पूरा चेक कर रहा हूँ, वन बाय वन ನಾನು ಏನು ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ ನೋಡಿ। ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಚೆಕ್ ಹಿಡ್ಕೊಂಡ್ಬಿಟ್ಟು ಒನ್ ಬೈ ಒನ್ ಪಿನ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, GR ಚೆಕಿಂಗ್ ಮಾಡಬೇಕಾಗುತ್ತೆ ಲೋಗೋ ರೀಸ್ಟಾರ್ಟ್ ಅಲ್ಲಿ। ಓಕೆ, ಕೆಲವೊಂದು ಟೈಮ್ ಡೆಡ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ। ಸೊ ನನ್ನ ಹತ್ರ ಕಲ್ತಿರೋ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಯಾವ ತರ ಮಾಡಬೇಕು ಅಂತ। अपने पास कौन सीखा हुआ उसको पता ही चलेगा कैसे करना है, बट ये वीडियो डेमो पर्पस के लिए दिखा रहा हूँ कैसे होता है काम करके।
CPM से रिवॉल्व करने के बाद भी सेट ऑन नहीं हो रहा है, ऑन होने के बाद भी लोअर स्टार्ट में है। इसके लिए हम क्या करना है चाहिए, इसका शॉर्टिंग पहले चेक करना पड़ेगा, वही काम हम अभी कर रहा हूँ। बिटमैप रहे तो ओके है, बिटमैप नहीं रहे तो भी हम काम कर सकते हैं। ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಂದು ಲೈನ್ ನಂದು ಜಿ ಆರ್ ಅನ್ನು ತಗೊತಾ ಇದ್ದೀನಿ. ಪ್ರತಿಯೊಂದು ಲೈನ್ದು ಜಿ ಆರ್ ನಾನು ಚೆಕ್ ಮಾಡ್ತೀನಿ. ಅಕಸ್ಮಾತ್ ಇದರಲ್ಲಿ ಏನಾದರೂ ಜಿ ಆರ್ ಎಲ್ಲ ಓಕೆ ಇದ್ರೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಈ ಥರ ಜಿ ಆರ್ನ ತೊಗೊಬೇಕಾಗುತ್ತೆ. ಸೊ ಇವಾಗ ನಾವು ನೋಡೋಣ. ಸೊ ಇಲ್ಲಿ ಜಿ ಆರ್ ಎಷ್ಟು ಬರ್ತಾ ಇದೆ ಅಂತ ನೋಡಿ, 0 0 ಬರ್ತಾ ಇದೆ ಒಂದು ಸೈಡ್. ಸೊ ಇನ್ನೊಂದು ಸೈಡ್ ನೋಡೋಣ, ಇನ್ನೊಂದು ಸೈड ಕೂಡ 0 0। बोथ साइड इसका 0 0 वैल्यू आ रहा है, इसका मतलब ये लाइन क्या हो सकता है, शॉर्टिंग हो सकता है। तो देखो इस तरफ भी 0 0 हो गया और दूसरी तरफ भी 0 0, ಎರಡು ಕಡೆ ಏನಿದೆ ಇದು 0 0 ಇದೆ, ಅಂದ್ರೆ ಈ ಲೈನ್ 100% ಶಾರ್ಟಿಂಗ್ ಇದೆ. ಈ ಲೈನ್ ಇಂದಾನೆ ಇದೇನಾಗಿದೆ, ಆನ್ಗೆ ಸಂಬಂಧ ಇಲ್ದಿರೋ ಲೈನ್. ಸೊ ಆನ್ಗೆ ಸಂಬಂಧ ಇಲ್ದಿರೋ ಲೈನ್ ಅಂತ ಹೇಳಿದ್ರೆ ಏನು, ಆನ್ ಆದ್ಮೇಲೆ ಹುಟ್ಟೋ ಪ್ರೋಗ್ರಾಮಿಂಗ್. ಓಕೆ, ಸೊ ಈ ಲೈನ್ ಇಂದ ಏನಾಗಿದೆ ಲೋಗೋರಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ಡೆಮೋ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ರೀಡಿಂಗ್ ಮಾಡಬೇಕಾದ್ರೆ, ಅಥವಾ ನಮ್ಮ ಟ್ರೈನಿಂಗ್ನಲ್ಲಿ ಇದೆಲ್ಲ ಡೆಮೋ ಕ್ಲಾಸ್ ನಡೆಯುತ್ತೆ, ಯಾವ ಥರ ಮಾಡಬೇಕು ಅಂತ ಎಲ್ಲ ಸ್ಟೂಡೆಂಟ್ಗೂ ಅರ್ಥ ಆಗೋ ಥರ ಹೇಳ್ಕೊಡೋದು. ನೋಡಿ, ಇದು ನೆಟ್ವರ್ಕ್ ಸೆಕ್ಷನ್ಗೆ ಬರಬೇಕಾಗಿರೋ 2.7 ವೋಲ್ಟೇಜ್ ಲೈನ್, DRX ವೋಲ್ಟೇಜ್ ಲೈನ್ ಅಂತೀವಿ ಇದನ್ನ. DRX ಕೂಡ ಹೋಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಫಿಲ್ಟರ್ಗಳಿಗೆ ಎಲ್ಲದಕ್ಕೂ ಹೋಗುತ್ತೆ. ಓಕೆ, ಸೊ ಎಲ್ಲ ನಾವು ಪತ್ರೆಯನ್ನು ತೆಗಿತಾ ಇದ್ದೀನಿ ಎಲ್ಲ ಕಡೆಯಿಂದ. ನೋಡಿ, ಒಂದು ಕಡೆಯಿಂದ ಎಲ್ಲ ಅದರ ಶೀಲ್ಡ್ ಪತ್ರಗಳನ್ನ ಏನು ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತೀನಿ. ಸೊ ಈ ಸೈಡ್ ನೋಡೋಣ, 4G ಇದನ್ನು शील्ड ओपन आगिಲ್ಲ. सो इस तरफ भी शील्ड ओपन नहीं हुआ है. सो मैंने अभी इस तरफ नेटवर्क का अंदर इधर 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 पूरा नेटवर्क का अंदर रोजिन डाल के चेक करेंगे कौन सा IC शॉर्ट है या कैपेसिटर शॉर्ट है. ज़्यादा से ज़्यादा कैपेसिटर शॉर्ट होता है ये कंडीशन में. ಸೊ IC ಶಾರ್ಟ್ ಇದೆಯಾ ಅಥವಾ ಕೆಪಾಸಿಟರ್ ಶಾರ್ಟ್ ಇದೆಯಾ ಅಂತ ನಾವೇನು ಮಾಡೋಣ, ಚೆಕ್ ಮಾಡಿ ನೋಡೋಣ. ಚೆಕ್ करके देखेंगे IC शॉर्ट है या कैपेसिटर शॉर्ट है. इसके लिए हम ये ओपन करना ज़रूरी है, ಅಂದರೆ ನಮ್ಮ ನೆಟ್ವರ್ಕ್ ಸೆಕ್ಷನ್ ಓಪನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಈ ಕಡೆ ಎಲ್ಲ ಸಿಕ್ಕಿಲ್ಲ ಅಂದರೆ ಆಮೇಲೆ 4G साइड ನಾನು ಏನು ಮಾಡ್ತೀನಿ, ಓಪನ್ ಮಾಡ್ತೀನಿ. ओके, सो इस तरफ 4G साइड होगा, बाद में ओपन करेंगे. अभी पूरा जगह में रोजिन या उसके अंदर कर्पूर हम डालते हैं, कभी भी रोजिन नहीं यूज करते. अभी कर्पूर को डाल के इसका अंदर क्या करेंगे, शॉर्टिंग चेक करेंगे. कर्पूरन ಹಾಕ್ಬಿಟ್ಟು ನಾವೇನು ಮಾಡೋಣ, 4 ವೋಲ್ಟ್ 5 ಆಂಪಿಯರ್ ಕೊಡೋಣ ಆ ಜಾಗದಲ್ಲಿ, ಶಾರ್ಟಿಂಗ್ ಇರೋ ಜಾಗದಲ್ಲಿ. ಸೊ ಆವಾಗ ನಾವೇನು ಮಾಡೋಣ, ಚೆಕ್ ಮಾಡಿ ನೋಡೋಣ ಏನಾಗುತ್ತೆ. ಓಕೆ, ಸೊ ಕೆಲವೊಂದು ಟೈಮಲ್ಲಿ ಹೇಳ್ತಾರೆ 4 ವೋಲ್ಟ್ 5 ಆಂಪಿಯರ್ ಕೊಡಬಾರ್ದು ಅಂತ. ಸೊ ಹಂಗೇನಿಲ್ಲ, ನೀವು ಯಾವುದೇ ವೋಲ್ಟಿಗೂ 4 ವೋಲ್ಟ್ 5 ಆಂಪಿಯರ್ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಶಾರ್ಟಿಂಗ್ ಇರೋದು ನಿಮಗೆ ಕನ್ಫರ್ಮ್ ಆದಮೇಲೆ ನೀವು ಎಷ್ಟು ವೋಲ್ಟೇಜ್ ಕೊಟ್ಟರು ಅದು ಏನು ಮಾಡುತ್ತೆ, ಗ್ರೌಂಡ್ ಮಾಡುತ್ತೆ. ಆದ ಕಾರಣ 4 ವೋಲ್ಟ್ 5 ಆಂಪಿಯರ್ 100% ಕೊಡ್ಬೋದು. ಶಾರ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ಕೊಡಬಾರ್ದು. ಶಾರ್ಟಿಂಗ್ ಇದ್ರೆ 100% ನೀವು 4 ವೋಲ್ಟ್ 5 ಆಂಪಿಯರ್ ಕೊಟ್ಟರೆ ನೀವು ಕೊಟ್ಟಿರೋ ವೋಲ್ಟೇಜ್ ಎಲ್ಲ ಸೀದಾ ಗ್ರೌಂಡ್ ಆಗಿ ಹೋಗ್ತಾ ಇರುತ್ತೆ, ಆಲ್ರೆಡಿ ಶಾರ್ಟ್ ಆಗಿರುತ್ತೆ, ಅದರಿಂದ ಏನು ತೊಂದರೆ ಆಗಲ್ಲ. ಸೊ ಇವಾಗ ನಾನು ಇಲ್ಲಿ ಕನೆಕ್ಟರ್ಗೆ 4 वोल्ट 5 एम्पेयर ಕೊಡ್ತೀನಿ. वो अभी कैपेसिटर था ना, कनेक्टर अಲ್ಲ कैपेसिटर ಇತ್ತಲ್ಲ, कैपेसिटर था ना, उसको मैंने 4 वोल्ट 5 एम्पेयर दे रहा हूँ. तो अभी देखो ये 0 0 है, इस तरफ भी 0 0 है. तो ಎರಡು ಕಡೆ ಏನಿದೆ 0 0 ಇದೆ, दोनों साइड को 0 0 है. तो इसको क्या करेंगे हम, वोल्टेज दे देंगे अपने DC पावर सप्लाई कोराडा यूज कर रहा हूँ मैं. ಸೊ DC पावर सप्लाई कोराडा ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ 4 ವೋಲ್ಟ್ 5 ಆಂಪಿಯರ್ನ ಇದಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. 4 ವೋಲ್ಟ್ 5 ಆಂಪಿಯರ್ ಇಂಜೆಕ್ಟ್ ಆದಮೇಲೆ ಏನಾಗಬೇಕು, ಅದು ಎಲ್ಲಿದೆ ಶಾರ್ಟಿಂಗ್ ಅಂತ ತೋರಿಸ್ಬೇಕು ನಮಗೆ. ನೋಡಿ ಇಲ್ಲೇ ಇದೆ, ಕರಗ್ತಾ ಇದೆ. तो यही गर्म हो रहा है, तो उस तरफ हम देखेंगे. दोनों तरफ वही शॉर्ट है या क्या पता नहीं. तो दे दिया मैंने, 2 टाइम में झटका दे दिया उसको. ಸೊ 2 ಟೈಮ್ ನಾನು ಇದಕ್ಕೆ ಕೊಟ್ಟು ಜಡ್ಕ ಕೊಟ್ಟಿದ್ದೀನಿ, ನೋಡೋಣ. ನೋಡಿ ಇಲ್ಲಿ ಮೇಲೆ, ಸೊ ಇಲ್ಲೇನಾಗಿದೆ, ಇಲ್ಲಿ ಕರಗಿದೆ, ಅಂದರೆ ಇಲ್ಲಿ ನಮ್ಮ ಶಾರ್ಟಿಂಗ್ ಇದೆ ಅಂತ ಅರ್ಥ. ಅಂದರೆ ರೋಸಿನ್ ಬದಲು ನಾವು ಕರ್ಪೂರ ಯೂಸ್ ಮಾಡಿದ್ವಿ, ಕರ್ಪೂರದಲ್ಲಿ ನಮಗೆ ಗೊತ್ತಾಯಿತು ಏನಾಯಿತು, ಇಲ್ಲಿ ಶಾರ್ಟಿಂಗ್ ನೋಡಿ ಈ ಕ್ಲೀನಾಗಿ ಆಯಿತು. ಇವಾಗ ಇದಕ್ಕೆ 4 ವೋಲ್ಟ್ 5 ಆಂಪಿಯರ್ ಕೊಡ್ತೀನಿ. ಸೊ ಇಲ್ಲಿಗೆ ನಮ್ಮದು ಶಾರ್ಟಿಂಗ್ ಇತ್ತು. ಸೊ ಇಲ್ಲಿ ನಾವೇನು ಮಾಡ್ತೀನಿ, ಇಂಜೆಕ್ಟ್ 4 वोल्ट 5 एम्पेयर. इसको क्या करेंगे हम, 4 वोल्ट 5 एम्पेयर दे देंगे. ईजी मेथड है. अभी शॉर्टिंग वाले में कितना भी आप वोल्टेज दिए तो कुछ प्रॉब्लम होने वाला नहीं है. ओके, ಸೊ ನಾನೇನು ಮಾಡ್ತೀನಿ, ಮತ್ತೊಂದು ಸರಿ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, 4 वोल्ट 5 एम्पेयर ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಏನಾಗ್ತದೆ, ಗರಂ ಆಗ್ತಾ ಇದೆ. क्या हो गया, गरम हो रहा है. ಸೊ ಈ ಕೆಪಾಸಿಟರ್ ನಾನೇನು ಮಾಡ್ತೀನಿ, ಓಪನ್ ಮಾಡ್ತೀನಿ. ये कैपेसिटर के क्या करेंगे हम, ओपन करेंगे. ओपन करने के बाद अपना चार्टिंग चेक करेंगे, गया या नहीं गया वो चेक करेंगे.
तो इधर रखा हुआ है हमने। इसको मल्टीमीटर में ಚೆಕ್ करेंगे ಕೆಪಾಸಿಟರ್ ಶಾರ್ಟಿಂಗ್ था या नहीं। ಸೊ ಇದು ಶಾರ್ಟಿಂಗ್ ಇತ್ತಾ ಇಲ್ಲ ಅಂತ ನೋಡಿ, ಇದು ಶಾರ್ಟಿಂಗ್ ಇದೆ, 00 ಬರ್ತಾ ಇದೆ ಹೌದಾ। ಸೊ ನಮ್ಮ ಈ ಕೆಪಾಸಿಟಿಯಿಂದ ನಮ್ಮ ಮೊಬೈಲ್ ಸೆಕೆಂಡ್ ಲೋಗೋ ರೀಸ್ಟಾರ್ಟ್ ಆಗ್ತೈತೆ, ಅಂದ್ರೆ ಆನ್ ಆದ್ಮೇಲೆ ಹುಟ್ಟುವ ವೋಲ್ಟೇಜ್ ಯಾವ್ದು ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಸೊ ಸೆಕೆಂಡ್ ಲೋಗೋ ರೀಸ್ಟಾರ್ಟ್। ಸೊ ಈ ತರ ನೀವು ಕೆಲಸ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್। ಕರ್ಪೂರ ನೀವು ಹಾಕಿದ್ಮೇಲೆ ಅದಕ್ಕೆ ಹೀಟ್ ಕೊಟ್ರೆ ಅಂಟಂಟು ಜಿಡ್ ತರ ಏನೂ ಆಗಲ್ಲ। ಸೊ ಇದೇ ತರ ಏನಾಗುತ್ತೆ, ಕ್ಲೀನ್ ಆಗಿ ಕರಗುತ್ತೆ। ಸೊ ಇದು ಒಂದು ವೋಲ್ಟೇಜ್ ಲೈನ್ ಇಂದ ಲೋಗೋ ರಿಸ್ಟಾರ್ಟ್ ಆಗ್ತಾ ಇತ್ತು, ಇದೇ ತರ ಪ್ರೋಟೋಕಾಲ್ ಲೈನ್ ಇಂದನೂ ಲೋಗೋ ರಿಸ್ಟಾರ್ಟ್ ಆಗ್ಬೋದು। IC ಇನ್ನರ್ ಲೈನ್ ಶಾರ್ಟ್ ಆದ್ರೂ ಲೋಗೋ ರಿಸ್ಟಾರ್ಟ್ ಆಗ್ಬೋದು। ಬೇರೆ ಬೇರೆ ತರ ಫಾಲ್ಟ್ ಫೈಂಡ್ ಯಾವ ತರ ಮಾಡ್ಬೇಕು ಅಂತ ಕಲಿಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ, ಸೊ ನಿಮ್ಮ ಸೀಟ್ ನ ಬುಕ್ ಮಾಡಿ। ಇವಾಗ ನಾವು ಆ ಕೆಪಾಸಿಟರ್ನ ತೆಗ್ದಿದೀವಿ, ಸೊ ಆ ಜಾಗನ ಏನ್ ಮಾಡ್ತಾ ಇದೀನಿ, ಜಂಪರಿಂಗ್ ಮಾಡ್ತಾ ಇದೀನಿ। ವೋಲ್ಟೇಜ್ ಮಿಸ್ ಆದ್ರೆ ಏನಾಗುತ್ತೆ, 2.7 ನಮ್ಮ ಆಂಟೆನಾ ಟ್ಯೂನರ್ IC ಇದೆ। ಸೊ ಇದಕ್ಕೆ ಹೋಗಿಲ್ಲ ಅಂದ್ರೆ ಸೊ ನಮ್ಮ ಲೋ ನೆಟ್ವರ್ಕ್ ಕೂಡ ಆಗ್ಬೋದು। ಅದಕ್ಕೋಸ್ಕರ ಅದ್ರ ಕೆಲಸ ಏನಿತ್ತಲ್ಲ ವೋಲ್ಟೇಜ್ ಹೋಗೋ ಜಾಗನ ನಾವು ಕರೆಕ್ಟ್ ಆಗಿ ಅಲ್ಲಿಗೆ ಕ್ಲಿಯರ್ ಮಾಡ್ತೀವಿ। ओके, सो उसका काम जाने वाले जगह में वोल्टेज जाना चाहिए था ना, उस जगह में मैंने कैपेसिटर निकाला, उसके बाद में वो पैड उकड़ के आ गया, तो इसीलिए हम क्या कर लिए, उसको जंपन मार लिए। अभी क्या करेंगे, चेक करेंगे। सो इवाग ಇಲ್ಲಿ ಶಾರ್ಟ್ ರೀಡಿಂಗ್, ರಿವರ್ಸ್ ಬಯಾಸ್ ಅಲ್ಲಿ ರೀಡಿಂಗ್। ಓಕೆ, ಸೊ ಸೆಟ್ ನ ಇವಾಗ ಆನ್ ಮಾಡ್ತೀನಿ, ನೋಡೋಣ ಆನ್ ಆಗುತ್ತಾ ಇಲ್ವಾ ಅಂತ। ಸೆಕೆಂಡ್ ಲೋಗೋ ರೀಸ್ಟಾರ್ಟ್ ಆಗ್ತಾ ಇತ್ತು, ನೋಡಿ ಏನು ಕಂಪ್ಲೇಂಟ್ ಇತ್ತು, ಶಾರ್ಟಿಂಗ್ ಅಂತೂ ಕ್ಲಿಯರ್ ಮಾಡಿದೀವಿ। ಸೊ ಆನ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ, M11 ಅಂತ ಬಂತು। ಸೊ ಆನ್ ಆಯ್ತು ಅಂದ್ರೆ ಆನ್ಗೆ ಸಂಬಂಧ ಇಲ್ದಿರೋ ಲೈನ್ಗಳಲ್ಲಿ ಶಾರ್ಟಿಂಗ್ ಇದ್ರೆ ಮೊಬೈಲ್ ಏನಾಗುತ್ತೆ, ರೀಸ್ಟಾರ್ಟ್ ಆಗುತ್ತೆ। ಇದೊಂದು ಡೆಮೋ ಪರ್ಪಸ್ ಮಾತ್ರ, ಯಾವ್ದು ಆನ್ಗೆ ಸಂಬಂಧ ಇಲ್ದಿರೋ ಲೈನ್ ಯಾವ ತರ ಇದನ್ನ ಲೋಗೋ ರೀಸ್ಟಾರ್ಟ್ ನ ಕ್ಲಿಯರ್ ಮಾಡ್ಬೋದು। 4G ಇರ್ಬೋದು, 5G ಇರ್ಬೋದು, ಡುವಲ್ PM ಇರ್ಬೋದು, 3 PM ಇರ್ಬೋದು, ಯಾವ ತರ ಮಾಡೋದು ಅಂತ ಕಲಿಬೇಕಾದ್ರೆ ಬನ್ನಿ SGT ಮೊಬೈಲ್ रिपेयर एंड ट्रेनिंग इंस्टीट्यूट बैंगलोर। सो ನೋಡಿ ಸೆಕೆಂಡ್ ಲೋಗೋದಲ್ಲಿ ಆಫ್ ಆಗ್ತಾ ಇತ್ತು, ಸೆಕೆಂड लोगो में ऑफ हो रहा था, अभी ऑफ नहीं हो रहा। नहीं लोगो रिस्टार्ट कैसे आएगा, किधर से सॉल्व होगा, यानी सॉफ्टवेयर करने से, CPM से रिवॉल्व करने से भी एक एक बार क्लियर होता है। वो नहीं हुआ है तो हार्डवेयर से क्या प्रॉब्लम हो सकता है, आन के संबंधित लाइन कौन सा है, आन होने के बाद आने वाले लाइन कौन सा है, आपको जानकारी चाहिए तो नीचे आने वाले नंबर से कॉल करें, कांटेक्ट करें ट्रेनिंग के लिए। सो देखो अभी फ्रेंड्स पूरा सेट क्या हो गया, ಆನ್ हो गया ನೋಡಿ ಫ್ರೆಂಡ್ಸ್, ಫುಲ್ ಸೆಟ್ ಏನಾಯ್ತು, ಆನ್ ಆಯ್ತು ಹೌದಾ। ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು, ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್। ಆನ್ ಆದ್ಮೇಲೆ ಹುಟ್ಟುವ ವೋಲ್ಟೇಜ್ ಗಳು ಯಾವುವು, ಪ್ರೋಗ್ರಾಮಿಂಗ್ ವೋಲ್ಟೇಜ್ ಗಳು ಯಾವ್ಯಾವು, ಆನ್ಗೆ ಬೇಕಾಗಿರುವ ಬೂಟ್ ಸೀಕ್ವೆನ್ಸ್ ಇನ ವೋಲ್ಟೇಜ್ ಗಳು ಯಾವ್ಯಾವು, ಬೂಟ್ ಸೀಕ್ವೆನ್ಸ್ ಜೊತೆಗೆ ಬೇಕಾಗಿರುವ ಹೌಸ್ ಕೀಪಿಂಗ್ ಏನು ವರ್ಕ್ ಮಾಡುತ್ತೆ, DSO ಏನು, DSO ಯಾವಾಗ ಯೂಸ್ ಮಾಡಬೇಕಾಗುತ್ತೆ, ಪ್ರತಿ ಒಂದು ಕೂಡ ನಾವಿಲ್ಲಿ ಹೇಳ್ಕೊಡ್ಲಾಗುತ್ತೆ ಸ್ಟೆಪ್ ಬೈ ಸ್ಟೆಪ್। ಬೇರೆ ಟೆಕ್ನಿಷಿಯನ್ ಇಂದ ಇದು ರಿಟರ್ನ್ ಆಗಿರೋ ಪೀಸ್, ಬರೀ CPMC ರಿವಾಲ್ವ್ ಮಾಡೋದ್ರಿಂದ ಏನಾಗಲ್ಲ, ಸೆಟ್ ಆನ್ ಆಗಲ್ಲ, ಅಥವಾ ಆನ್ ಆಗ್ಬೋದು, ಅಥವಾ ಲೋಗೋ ರಿಸ್ಟಾರ್ಟ್ ಅಲ್ಲಿ ಕೂಡ ಇರ್ಬೋದು। ಒನ್ ಆಫ್ ದಿ ಕಾರಣ ಅದು ಕೂಡ ಆಗಿರ್ಬೋದು। ಅದಾದ್ಮೇಲೂ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಟ್ರೇಸಿಂಗ್ ಮಾಡ್ಬೇಕಾಗುತ್ತೆ। ಈ ಟ್ರೇಸಿಂಗ್ ಕಲಿಬೇಕಂದ್ರೆ, ಸ್ಕೀಮ್ಯಾಟಿಕ್ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್। ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಹೊಸೊಬ್ರು ನೋಡ್ತಾ ಇದ್ರೆ ಇದೇ ತರ ಟೆಕ್ನಿಕಲ್ ವಿಡಿಯೋಗಾಗಿ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಇದನ್ನ ಶೇರ್ ಮಾಡಿ, ಮತ್ತೆ ಕಾಮೆಂಟ್ಸ್ ಮಾಡಿ। ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ ನಮಗೆ ನೋಡ್ಲಿಕ್ಕೆ ಮತ್ತೆ ಆನ್ಸರ್ ಕೊಡ್ಲಿಕ್ಕೆ ಇಷ್ಟ ಆಗುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್।